ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಶಿಲುಬೆ ಧ್ಯಾನ ಮಾಡುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಎಫೆಸ 1ನೇ ಅಧ್ಯಾಯ 7ನೇ ವಚನ. ಎಫೆಸ 1:7. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವೀಗ ಓದಿದಂಥ ಈ ಒಂದು ವಿಶೇಷವಾದ ವಚನ ನಮ್ಮ ಜೀವಿತಕ್ಕೆ ಬಹಳ ಪ್ರಾಮುಖ್ಯವಾದದ್ದು. ಈ ವಾಕ್ಯದ ಆರಂಭದಲ್ಲಿಯೇ ನಮಗೆ ಬಹಳ ಆದರಣೆ ಕೊಡುವಂಥ ಮಾತು, ಈತ ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ. ಇದರರ್ಥ ಏಸು ನಿನಗೋಸ್ಕರ ರಕ್ತ ಸುರಿಸಿದ್ದಾನೆ, ಏಸು ನನಗೋಸ್ಕರ ರಕ್ತ ಸುರಿಸಿದ್ದಾನೆ. ನಮ್ಮೆಲ್ಲರನ್ನ ಸೇರಿಸಿ ವಾಕ್ಯ ಹೇಳ್ತಾ ಇದೆ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ. ಹಾಗಾದರೆ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸುವುದಕ್ಕೆ ಬಹಳ ನಿರ್ದಿಷ್ಟವಾದ ಕಾರಣ ನೀನು ಮತ್ತು ನಾನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿದ್ದಕ್ಕೆ ಕಾರಣ ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯನು. ಇದನ್ನು ಈ ವಾಕ್ಯಗಳು ನಮಗೆ ಸಿಕ್ಕುವಾಗ ಇದನ್ನು ನಾವು ನಂಬಬೇಕು. ಈ ವಾಕ್ಯದಲ್ಲಿ ನಾವು ಮುಂದುವರೆದು ನೋಡುವಂಥ ಬಹಳ ದೊಡ್ಡ ವಿಷಯ, ಯೇಸು ಕ್ರಿಸ್ತ ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮಗಾದಂಥ 2 ದೊಡ್ಡ ಲಾಭಗಳನ್ನ ಈ ವಾಕ್ಯವು ನಮಗೆ ತಿಳಿಸ್ತದೆ. ಒಂದು, ನಮ್ಮ ಅಪರಾಧಗಳು ಪರಿಹಾರವಾಗಿ. ಎರಡನೇದಾಗಿ ನಮಗೆ ಬಿಡುಗಡೆ ಆಯಿತು. 2 ಸಂಗತಿಗಳನ್ನು ಇಲ್ಲಿ ನಮಗೆ ತಿಳಿಸ್ತದೆ. ಒಂದು, ಯೇಸು ಕ್ರಿಸ್ತ ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿದೆ. ಎರಡನೇದಾಗಿ ನಮಗೆ ಬಿಡುಗಡೆಯಾಗಿದೆ. ಈ ವಾಕ್ಯವನ್ನು ನಾವು ಗ್ರಹಿಸುವುದಕ್ಕೆ ನಮಗೆ ಅನುಕೂಲವಾಗುವಂಥ ಸತ್ಯವೇದದ ಇನ್ನೊಂದು ಭಾಗ, ನಾವು ಮತ್ತಾಯ, ಮಾರ್ಕ, ಲೂಕ ಈ ಸುವಾರ್ತೆಗಳಲ್ಲಿ ಯೇಸು ಕ್ರಿಸ್ತನ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಗುಣಪಡಿಸಿದ್ದನ್ನು ಓದ್ತೇವೆ. ಯೇಸು ಒಮ್ಮೆ ಅನೇಕ ಮೇಧಾವಿಗಳೊಂದಿಗೆ, ಶಾಸ್ತ್ರಿಗಳೊಂದಿಗೆ, ಯಾಜಕರೊಂದಿಗೆ ಕುಳಿತು ಒಂದು ಮನೆಯಲ್ಲಿ ಆತನು ಚರ್ಚಿಸ್ತಿದ್ದಾನೆ. ಅಲ್ಲಿ ಯೇಸು ಇದ್ದಾನೆ, ಆತನ ಶಿಷ್ಯರಿದ್ದಾರೆ. ಅಲ್ಲಿ ಆತನೊಂದಿಗೆ ಮಾತನಾಡುವುದಕ್ಕಾಗಿ ಬಂದಂಥ ಹಳೆ ಒಡಂಬಡಿಕೆಯ ಮೇಧಾವಿಗಳಿದ್ದಾರೆ. ಅದರ ಜೊತೆಗೆ ಮತ್ತೊಂದು ಮಾತು ಅದ್ಭುತವಾಗಿ ಇಲ್ಲಿ ಬರೆದದೆ, ಗುಣಪಡಿಸುವ ಶಕ್ತಿಯು ಅಲ್ಲಿತ್ತು. ಯೇಸುವಿನಲ್ಲಿ ಗುಣಪಡಿಸುವ ಶಕ್ತಿಯು ಅಲ್ಲಿತ್ತು. ಹೇಗೆ ಅವರಿದ್ದಾರೆ, ಇವರಿದ್ದಾರೆ ಎಂಬುದಾಗಿ ವಾಕ್ಯ ಹೇಳ್ತದೋ ಹಾಗೆಯೇ ಅಲ್ಲಿ ಗುಣಪಡಿಸುವ ಯೇಸು ಕ್ರಿಸ್ತನ ವಿಶೇಷವಾದ ಸಾಮರ್ಥ್ಯವು ಇತ್ತೆಂಬುದಾಗಿ ನಾವು ಆ ವಾಕ್ಯ ಭಾಗದಲ್ಲಿ ಓದ್ತೇವೆ. ನಾನು ಹೇಳಿದ ಆ ಸಂಗತಿಯು ಇಲ್ಲಿ ಹೀಗೆ ಬರೆಯಲ್ಪಟ್ಟದೆ. ಲೂಕ 5:17 ಒಂದಾನೊಂದು ದಿನದಲ್ಲಿ ಆತನು ಉಪದೇಶ ಮಾಡುತ್ತಿರಲು ಗಲಿಲಾಯ, ಯೂದಾಯಗಳ ಎಲ್ಲಾ ಗ್ರಾಮಗಳಿಂದಲೂ ಯೆರೂಸಲೇಮಿನಿಂದಲೂ ಬಂದಿದ್ದ ಫರಿಸಾಯರು, ನ್ಯಾಯಶಾಸ್ತ್ರಿಗಳು ಆತನ ಹತ್ತಿರ ಕೂತುಕೊಂಡಿದ್ದರು. ಗುಣ ಮಾಡುವುದಕ್ಕೆ ಕರ್ತನ ಶಕ್ತಿಯು ಆತನಲ್ಲಿತ್ತು. ಹಾಗಾದರೆ ಗುರುತಿಸಲಿಕ್ಕೆ ಸಾಧ್ಯವಾಗುವ ವಿಧದಲ್ಲಿ ಯೇಸು ಕ್ರಿಸ್ತನ ಗುಣಪಡಿಸುವಂಥ ಶಕ್ತಿ ಅಲ್ಲಿ ಪ್ರಕಟವಾಗಿತ್ತು. ಇನ್ ಅ ಟ್ಯಾಂಜಿಬಲ್ ಮ್ಯಾನರ್ ದ ಹೀಲಿಂಗ್ ವರ್ಚಿ ಆಫ್ ಜೀಸಸ್ ಕ್ರೈಸ್ಟ್ ವಾಸ್ ರಿವೀಲ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ವರ್ಸ್. ಹಾಗಾದರೆ ಗುರುತಿಸಲಿಕ್ಕೆ ಸಾಧ್ಯವಾಗುವ ವಿಧದಲ್ಲಿ ಯೇಸು ಕ್ರಿಸ್ತನ ಗೋಚರವಾಗುವ ಗುಣಪಡಿಸುವ ಶಕ್ತಿ ಅಲ್ಲಿ ಪ್ರಕಟವಾಗಿತ್ತು. ದೇವರಿಗೆ ಸ್ತೋತ್ರ. ಇಂಥ ಸಂದರ್ಭದಲ್ಲಿ 4 ಮಂದಿ, ಅವ್ರು ಯಾರೆಂಬುದು ಗೊತ್ತಿಲ್ಲ, ಒಬ್ಬ ಪಾರ್ಶ್ವ ರೋಗಿಯನ್ನು ಹೊತ್ತುಕೊಂಡು ಅಲ್ಲಿಗೆ ಬರ್ತಾರೆ. ಮನೆಯ ಒಳಗೆ ಜನದಟ್ಟಣೆ ಇದ್ದದರಿಂದ ಆ ಪಾರ್ಶ್ವ ರೋಗಿಯನ್ನು ಹೊತ್ತುಕು ತಂದಂಥ ಆ 4 ಆ ರೋಗಿಯನ್ನು ಯೇಸು ಕ್ರಿಸ್ತನ ಬಳಿಗೆ ನಡೆಸುವುದಕ್ಕೆ ಸಾಧ್ಯವಾಗಲಿಲ್ಲ. ಕೂಡಲೇ ಅವರು ಕಾರ್ಯತತ್ಪರರಾಗಿ ಆ ರೋಗಿಯನ್ನು ಹೊತ್ತುಕೊಂಡು ಮನೆಯ ಮೇಲಕ್ಕೆ ಏರ್ತಾರೆ. ಮೇಲ್ಛಾವಣಿಯನ್ನು ತೆಗೆದಂದ್ರೆ ಎಲ್ಲಿ ಯಾವ ಮೇಲ್ಛಾವಣಿ ತೆಗೆದರೆ ಆ ರೋಗಿ ನೇರವಾಗಿ ಯೇಸು ಕ್ರಿಸ್ತನ ಬಳಿಗೆ ಆತನನ್ನು ಇಳಿಸಬಹುದು, ಆ ಭಾಗವನ್ನು ಅವರು ತೆರೆದು ರೋಗಿಯನ್ನು ನೇರವಾಗಿ ಯೇಸು ಕ್ರಿಸ್ತನ ಬಳಿಗೆ ಇಳಿಸ್ತಾರೆ. ಯೇಸು ಕ್ರಿಸ್ತನ ಅವರ ನಂಬಿಕೆ ನೋಡಿ ಆತನು ಸಂತೋಷ ಪಡ್ತಾನೆ. ನಂತರ ಆ ರೋಗಿಯನ್ನು ನೋಡಿ ಆ ರೋಗಿಗೆ ಹೇಳ್ತಾನೆ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ನಿನಗೆ ಕ್ಷಮಿಸಲ್ಪಟ್ಟದೆ ಎಂಬುದಾಗಿ ಹೇಳ್ತಾನೆ. ಎಂಥ ಆಶ್ಚರ್ಯ! ಅವರು ಅಷ್ಟು ಆ ತರಾತುರಿಯಲ್ಲಿ ಅಥವಾ ಆತುರದಲ್ಲಿ ಆ ರೋಗಿಯನ್ನು ಯೇಸುಕ್ರಿಸ್ತನ ಬಳಿಗೆ ಇಳಿಸುವುದಾದರೆ, ಒಂದು ವೇಳೆ ಅವರಿಗೆ ಗೊತ್ತಿರುವ ಹಾಗೆ
ಬಹಳ ಗಂಭೀರ ಸ್ಥಿತಿಯಲ್ಲಿರುವ ರೋಗಿ ಆತನಾಗಿರಬೇಕು. ಹೇಗೂ ಆತನು ಬೇಗ ಬದುಕಿಕೊಂಡ್ರೆ ಸಾಕು, ಕ್ರಿಸ್ತನ ಬಳಿಗೆ ನಡೆಸಬೇಕೆಂಬುದಾಗಿ ಅವರು ಯಾವ ಪರಿಸ್ಥಿತಿಗಳನ್ನ ಲೆಕ್ಕಿಸದೆ ಅಲ್ಲಿ ಯೇಸು ಉಪದೇಶ ಮಾಡುವಾಗ ಆತನಿಗೆ ಅಡಚಣೆ ಆಗ್ತದೆ ಎಂಬುದಾಗಿ ಸಹ ಯೋಚಿಸದೆ ಆತ ನೇರ ಯೇಸು ಕ್ರಿಸ್ತನ ಬಳಿಗೆ ಇಳಿಸ್ತಾರೆ. ಯೇಸು ಕ್ರಿಸ್ತನು ಆ ರೋಗಿಯನ್ನು ನೋಡಿ ಕೂಡಲೇ ಗುಣಪಡಿಸುವಂತ ಕೆಲಸಕ್ಕೆ ಹೋಗಲೇ ಇಲ್ಲ. ಬದಲಾಗಿ ಆ ರೋಗಿಯನ್ನು ನೋಡಿ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳಿಗೆ ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳ್ತಾನೆ. ಅವನ ಲೆಕ್ಕಕ್ಕೆ ಯಾವ ಯಾವ ಅಪರಾಧಗಳು ಪಾಪಗಳು ಇತ್ತೋ ಅದೆಲ್ಲವನ್ನ ಅವನ ಲೆಕ್ಕದಿಂದ ತೆಗೆಯುವಂತೆ ಅದನ್ನು ಕ್ಷಮಿಸಿ ಬಿಡ್ತಾನೆ. ಇನ್ನು ಅವನ ಲೆಕ್ಕದಲ್ಲಿ ಯಾವ ಪಾಪವಿಲ್ಲದಷ್ಟು ಕ್ಷಮಿಸಿ ಬಿಡ್ತಾನೆ. ಅವನೀಗ ದೇವರ ದೃಷ್ಟಿಯಲ್ಲಿ ನಿರಪರಾಧಿಯಾಗಿ ನಿಲ್ಲುವಂತ ಸ್ಥಿತಿಯಲ್ಲಿ ಅವನ ಪಾಪವನ್ನೆಲ್ಲ ಪರಿಪೂರ್ಣವಾಗಿ ಕ್ಷಮಿಸ್ತಾನೆ. ಅಲ್ಲಿ ಗುಜುಗುಜು ಮಾತು ಬರ್ತದೆ, ದೇವರ ಹೊರತು ಪಾಪಗಳನ್ನ ಕ್ಷಮಿಸಬಲ್ಲವರು ಯಾರಾಗದು, ಈತನು ಯಾರು ಎನ್ನುವಂತ ಒಂದು ವಿವಾದವಲ್ಲಿ ಎದ್ದೇಳ್ತದೆ. ಯೇಸು ಅದಕ್ಕೆ ಉತ್ತರ ಕೊಡ್ತಾನೆ. ನಂತರದಲ್ಲಿ ರೋಗಿಯನ್ನು ನೋಡಿ ಯೇಸು ಕ್ರಿಸ್ತನು ಹೇಳ್ತಾನೆ, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಹೋಗು. ಎಂಥ ಒಳ್ಳೆ ವಿಷಯ. ಬರುವಾಗ ಹಾಸಿಗೆ ಅವನನ್ನು ಹೊತ್ತುಕೊಂಡು ಬಂತು. ಈಗ ಯೇಸು ಅಪ್ಪಣೆ ಕೊಡ್ತಿದ್ದಾನೆ, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನೀನು ಹೋಗು. ಯೇಸು ಕ್ರಿಸ್ತನ ಬಳಿಗೆ ಬರುವಾಗ ನಮ್ಮ ಜೀವಿತ ಹೀಗೆ ಮಾರ್ಪಡ್ತದೆ. ಯಾವುದೋ ಒಂದು ಸಂಗತಿಯನ್ನು ನಾವು ಆತುಕೊಂಡಿರ್ತೇವೆ, ಆದರೆ ಯೇಸು ಕ್ರಿಸ್ತ ನಮ್ಮ ಜೀವಿತವನ್ನು ಪರಿವರ್ತಿಸಿದಾಗ ನಾವು ಯಾವುದ್ರ ಮೇಲೆ ಆತುಕೊಂಡಿದ್ದೇವೋ ಈಗ ಅದನ್ನು ನಾವು ಮಡಚಿ ನಮ್ಮ ಕೈಗಳಲ್ಲಿ ಇಟ್ಟುಕೊಳ್ಳುವಷ್ಟು ಅದು ನಮ್ಮನ್ನು ಯಾವುದು ಹೊತ್ತಿತೋ, ವರ್ಷಾನುಗಟ್ಟಲೆ ಯಾವುದು ನಮ್ಮನ್ನು ಹೊತ್ತಿದೆಯೋ ಅದನ್ನು ನಾವು ಹೊರುವಂತೆ ನಮ್ಮ ಜೀವಿತವನ್ನು ಬದಲಾಯಿಸ್ತಾನೆ, ಪರಿವರ್ತಿಸ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಗಮನಿಸಬೇಕಾದಂಥದ್ದು ಒಳ್ಳೆಯ ವಿಷಯ. ಯೇಸುಲಿ ಈ ರೋಗಿ ಬರುವಾಗ ಅವನ ರೋಗವನ್ನು ಗುಣ ಮಾಡಲಿಲ್ಲ, ಪಾಪವನ್ನು ಕ್ಷಮಿಸಿದ. ಇದೇ ಪ್ರಾಮುಖ್ಯವಾದ ವಿಷಯ. ಹಾಗಾದರೆ ಯೇಸು ಪಾಪವನ್ನು ಕ್ಷಮಿಸ್ತಲೇ ಅಲ್ಲ ಆದಂತಹ ವಿಷಯ, ಒಂದು ದೊಡ್ಡ ಸಂಗತಿ, ಆ ರೋಗಿಯ ಶಾರೀರಿಕ ಬಲಹೀನತೆ ಎಲ್ಲವೂ ನಿವಾರಣೆಯಾಗಿದೆ. ಎಷ್ಟರ ಮಟ್ಟಿಗೆ? ಯೇಸು ಅಪ್ಪಣೆ ಕೊಡ್ತಲೇ ಅವನು ಎದ್ದು ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಹೊರಗೆ ನಡೆಯುವಷ್ಟು. ಹಾಗಾದರೆ ನಾವು ನೇರವಾಗಿ ಅರ್ಥ ಮಾಡಿಕೊಳ್ಳಬಹುದು, ಪಾರ್ಶ್ವವಾಯು ರೋಗಿಯಲ್ಲಿನ ಆ ಬಲಹೀನತೆಗೆ ದೊಡ್ಡ ಕಾರಣ ಅವನ ಪಾಪವೇ. ಹಾಗಾಗಿ ಯೇಸು ಕ್ರಿಸ್ತನು ಪಾಪದಿಂದ ಬಂದ ಸಮಸ್ಯೆ ಎಂಬುದಾಗಿ ಗ್ರಹಿಸಿದ ಕರ್ತನು ಈಗ ಪಾಪವನ್ನು ಕ್ಷಮಿಸ್ತಿದ್ದಾನೆ. ಇದರ ನಿಮಿತ್ತ ಆತನ ರೋಗವೆಲ್ಲವೂ ಪರಿಹಾರವಾಗಿದೆ. ನಾವು ಎಫೆಸ 1:7 ಓದಿಕೊಂಡಿದ್ದೇವೆ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಹಾಗಾದರೆ ಅಪರಾಧ ಪರಿಹಾರ ಆಗುವಾಗ, ಪಾಪ ಪರಿಹಾರ ಆಗುವಾಗ, ಪಾಪದಿಂದ ಬಂದ ಸಮಸ್ಯೆ ಅದು ನಿನ್ನ ಜೀವಿತದಲ್ಲಿ, ನಿನ್ನ ಶರೀರದಲ್ಲಿದೆಯೋ, ಅಥವಾ ಅದು ನಿನ್ನ ಮನೆಯಲ್ಲಿದೆಯೋ, ಅಥವಾ ಅದು ನಿನ್ನ ಕುಟುಂಬವನ್ನು ಕಾಡುತ್ತಾ ಇದೆಯೋ, ಹಾಗಾದರೆ ಯೇಸು ಕ್ರಿಸ್ತನ ಪಾಪವನ್ನು ಕ್ಷಮಿಸುವಾಗ ಪಾಪದಿಂದ ಬಂದ ಸಮಸ್ಯೆ ಬಿಟ್ಟು ಹೋಗ್ತದೆ ಎನ್ನುವಂಥ ದೊಡ್ಡ ಒಂದು ವಿಶ್ವಾಸದ ಸಂಗತಿ ನಮಗಿಲ್ಲಿ ಅರ್ಥವಾಗ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನು ಇದಕ್ಕಾಗಿಯೇ, ನಮಗೋಸ್ಕರವಾಗಿಯೇ ಆತನು ತನ್ನ ರಕ್ತವನ್ನು ಸುರಿಸಿದ್ದಾನೆ. ನಮ್ಮ ಒಬ್ಬೊಬ್ಬರ ಪಾಪ ಪರಿಹಾರವಾಗಬೇಕು, ಪಾಪದಿಂದ ಬಂದ ಸಮಸ್ಯೆಯನ್ನು ಬಿಟ್ಟು ಹೋಗಬೇಕೆನ್ನುವುದಕ್ಕಾಗಿ. ಹಾಗಾಗಿ ಇಂಥ ಒಂದು ಶ್ರೇಷ್ಠ ಸಂಗತಿಯನ್ನು ಕರ್ತ ನಮಗೆ ಒದಗಿಸಿರುವಲ್ಲಿ ನಾವು ಯೇಸು ಕ್ರಿಸ್ತನ ಬಳಿಗೆ ದೊಡ್ಡ ದಾಪಕಾಲ ಹಾಕುತ್ತಾ ಆತನ ಬಳಿಗೆ ಓಡಿ ಬರೋಣ. ಆತನ ಸುರಿಸಿದ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರವಾಗಲಿ, ಪಾಪದಿಂದ ಬಂದ ಸಮಸ್ಯೆಗಳು ನಮ್ಮ ಜೀವಿತವನ್ನು ಬಿಟ್ಟು ಹೋಗಲಿ, ಪಾಪದಿಂದ ಬಂದ ಸಮಸ್ಯೆ ನಿನ್ನನ್ನು, ನಿನ್ನ ಮನೆಯನ್ನು ಬಿಟ್ಟು ಹೋಗಲಿ. ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೇ, ನಮಗೋಸ್ಕರ ರಕ್ತ ಸುರಿಸಿದ್ದಕ್ಕಾಗಿ ಸ್ತೋತ್ರ. ಕರ್ತನೇ, ಇದರ ನಿಮಿತ್ತವಾಗಿ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಎನ್ನುವಂಥ ನಿನ್ನ ಈ ವಾಕ್ಯಕ್ಕಾಗಿ ಸ್ತೋತ್ರ. ಇಂಥ ಘೋಷಣೆ ಮಾಡಿದ ವಾಕ್ಯಕ್ಕಾಗಿ ಸ್ತೋತ್ರ. ಇದು ನಿನ್ನ ಕೃಪಾತಿಶಯ ದೇವರೇ. ಅದನ್ನ ಅರ್ಹತೆ ಇಲ್ಲದ ನಮಗೆ ನೀನು ಈ ವಿಧದಲ್ಲಿ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಅಪ್ಪ ತಂದೆ, ಈ ವಾಕ್ಯವನ್ನು ಕೇಳಿ ನಾನು ಮಾಡಿದ ಪಾಪದಿಂದ ನನಗೂ ನನ್ನ ಕುಟುಂಬಕ್ಕೂ ಉಂಟಾದ ಸಮಸ್ಯೆಗಳಿಂದ ನನಗೆ ಬಿಡುಗಡೆ ಬೇಕೆಂಬುದಾಗಿ ಕೇಳ್ತಿರುವಂಥ ಸಹೋದರ ಸಹೋದರಿಯನ್ನು ನೋಡಿಸುವ ನಿನ್ನ ಮಹಾಕೃಪೆಯಿಂದ ದೇವರೇ, ನೀನು ಇವರಿಗೋಸ್ಕರ ಸುರಿಸಿದ ರಕ್ತ ನಿಮಿತ್ತವಾಗಿ ಈಗ ಇವರ ಪಾಪಗಳು, ಅಪರಾಧಗಳು ಈಗ ಕ್ಷಮಿಸಲ್ಪಡಲಿ, ಅದು ಪರಿಹಾರವಾಗಲಿ. ಕರ್ತನೆ, ಹೇಗೆ ಪಾರ್ಶ್ವರೋಗಿಯ ಪಾಪವನ್ನು ಕ್ಷಮಿಸಲು ಆತನು ಗುಣವಾದನು, ಅದೇ ವಿಧದಲ್ಲಿ ಇವರ ಪಾಪ ಅಪರಾಧಗಳು ಕ್ಷಮಿಸಲ್ಪಡುತ್ತಲೇ, ನಿನ್ನಿಂದ ಕ್ಷಮಾಪಣೆ ದೊರೆಯುತ್ತಲೇ. ಕರ್ತನೆ, ಇವರನ್ನ ಕಾಡುತ್ತಿರುವ, ಇವರ ವೈಯಕ್ತಿಕ ಜೀವಿತವನ್ನು ಕಾಡುತ್ತಿರುವ, ಇವರ ಕುಟುಂಬವನ್ನು ಕಾಡುತ್ತಿರುವ, ಅಥವಾ ಇವರ ಜೀವಿತದ ವಿವಿಧ ಕ್ಷೇತ್ರಗಳಲ್ಲಿ ಕಾಡುತ್ತಿರುವಂಥ ಪ್ರತಿಯೊಂದು ಸಮಸ್ಯೆ ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲೇ ಅದು ಇಲ್ಲದಾಗಿ ಹೋಗಲಿ ಸ್ವಾಮಿ. ನಿನ್ನ ಮಕ್ಕಳ ಪರಿಸ್ಥಿತಿಯನ್ನು ಬದಲಾಯಿಸು. ಮೊದಲು ಯಾವುದಕ್ಕೂ ದಾಸರಾಗಿದ್ರು, ಮೊದಲು ಯಾವುದಕ್ಕೂ ಅಡಿಯಾಳಾಗಿದ್ರು ಕರ್ತನೆ, ಇನ್ನು
ಕರ್ತನೆ ಅದರ ಅಧೀನದಲ್ಲಿ ಇಲ್ಲದ ಹಾಗೆ ಅವುಗಳನ್ನ ಇವರು ಅಧೀನಪಡಿಸುವ ವಿಧದಲ್ಲಿ ಇವರು ಕರ್ತನೆ ಎದ್ದೇಳುವುದಕ್ಕೆ ಕೃಪೆನ ಅನುಗ್ರಹಿಸು. ಆಶೀರ್ವದಿಸಿರಿ. ದಯಮಾಡಿ ಈ ದಿನ ಈ ಮುಂಜಾನೆ ಆಶೀರ್ವದಿಸಿರಿ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.